ಇನ್ನು ಎಸ್ಐಟಿ ಅಧಿಕಾರಿಗಳು ಉದಯ್ ಕುಮಾರ್ ಜೈನ್ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣಕ್ಕೂ ನನ್ನ ವಿಚಾರಣೆಗೂ ಸಂಬಂಧ ಇಲ್ಲ ಅಂತ ಉದಯ್ ಕುಮಾರ್ ಜೈನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನನ್ನ ವಿಚಾರಣೆಗೆ ಕರೆದಿದ್ದು ರಾಜಕೀಯ ಷಡ್ಯಂತ್ರ. ಟಿವಿ5 ಕನ್ನಡಕ್ಕೆ ಉದಯ್ ಕುಮಾರ್ ಜೈನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಆರೋಪ ಹೊತ್ತಿದ್ದಂತಹ ಉದಯ್ ಕುಮಾರ್ ಜೈನ್ನನ್ನ ವಿಚಾರಣೆಗೆ ಕರೆಯಲಾಗಿತ್ತು. ನಿನ್ನೆ ಉದಯ್ ಕುಮಾರ್ ಜೈನ್ ವಿಚಾರಣೆ ನಡೆಸಿತ್ತು ಎಸ್ಐಟಿ ಅಧಿಕಾರಿಗಳ ತಂಡ. ಸರಿಸುಮಾರು 6 ಗಂಟೆಗಳ ಕಾಲ ಉದಯ್ ಕುಮಾರ್ ಜೈನ್ನನ್ನ ವಿಚಾರಣೆ ಮಾಡಿದ್ರು. ಇನ್ನು ವಿಚಾರಣೆ ಮಾಡಿದ್ದಂತಹ ಎಸ್ಐಟಿ ಅಧಿಕಾರಿಗಳು 6 ಗಂಟೆಗಳ ಕಾಲ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರು. ಇನ್ನು ತನಿಖೆ ವೇಳೆ ಚಿನ್ನಯ್ಯನನ್ನ ಆತನ ಹೆಸರು ಉಲ್ಲೇಖ ಮಾಡಿರಬಹುದು. ನನ್ನ ಆಧಾರ್ ಕಾರ್ಡ್ ದಾಖಲೆಗಳನ್ನು ಕೂಡ ಕೇಳಿದ್ರು ಅಧಿಕಾರಿಗಳು. ಯಾವ ಪಕ್ಷ ಸಂಘಟನೆಯಲ್ಲಿ ಇದಿರಿ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಆದರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿಲ್ಲ ಅಂತ ಅವರು ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಉದಯ್ ಕುಮಾರ್ ಜೈನ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಅವರು ಕೇಳಿ. ದಿನದಿಂದ ದಿನಕ್ಕೆ ಎಸ್ಐಟಿ ತನಿಖೆ ರೋಚಕತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈ ನಡುವೆ ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತಂತ ಉದಯ್ ಜೈನ್ ಅವರಿಗೆ ನಿನ್ನೆ ಎಸ್ಐಟಿ ಏಕಾಏಕಿ ಬುಲಾವನ್ನ ನೀಡಿತ್ತು. ಅವರು ನಿನ್ನೆ ಸುಮಾರು 6 ಗಂಟೆಗಳ ಕಾಲ ವಿಚಾರಣೆಗೂ ಕೂಡ ಹಾಜರಾಗಿದ್ರು. ಹಾಗಾದರೆ ವಿಚಾರಣೆಯಲ್ಲಿ ಉದಯ್ ಜೈನ್ ಅವರಿಗೆ ಕೇಳಿದಂಥ ಪ್ರಶ್ನೆಗಳು ಏನು? ಉದಯ್ ಜೈನ್ ಅವರು ನಮ್ಮೊಂದಿಗಿದ್ದಾರೆ, ನಾನು ಮಾತನಾಡ್ತೀನಿ. ಉದಯ್ ಅವರೇ, ನಿನ್ನೆ ನೀವು ತನಿಖೆಗೆ ಹಾಜರಾಗಿದ್ರಿ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಮತ್ತು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನ ತನಿಖೆ ಕರೆದಿದ್ರು? ನಿನ್ನೆ ನಾನು ಹೋಗಿದ್ದೆ. ಅಲ್ಲಿ ಹೋಗುವಾಗ ಒಂದು 2-3 ಜನ ಇಬ್ಬರು ಇದ್ದರು ಮುಂಚೆ ಹೋದವರು. ಮತ್ತು ಅಲ್ಲಿ ನಂದು ಇತಲ್ಲಿ ಕೇಳಿದರು, ಕಾರ್ಡ್ ಆಧಾರ್ ಕಾರ್ಡ್ ತರಲಿಕ್ಕೆ ಹೇಳಿದರು ಫೋನಲ್ಲಿ. ನಾನು ಅದನ್ನು ಕೊಂಡೋಗಿ ನನಗೆ ಅದರಲ್ಲಿ ಸ್ವಲ್ಪ ಕರೆಕ್ಟಾಗಿ ಪಾಠ ಬರ್ತಿರಲಿಲ್ಲ. ನಾನು ವಾಪಸ್ ಬಂದು ಮತ್ತೆ ಅದನ್ನೆಲ್ಲ ಕೊಟ್ಟೆ. ನಾನು ಎಲ್ಲಿ ಹುಟ್ಟಿದ್ದು ಅಂದರೆ ನನ್ನ ಮನೆಯಲ್ಲಿ ತಂದೆ ತಾಯಿಯಲ್ಲಿ ನೀವು ಎಷ್ಟು ಮನೆ ಎಲ್ಲ ಹೆಚ್ಚಿದ್ರಿ, ಚೇಂಜ್ ಮಾಡಿದ್ರಿ, ಇಲ್ಲ ಬಾಡಿಗೆ ಮನೆ, ಆಟೋ ಎಲ್ಲ ಎಷ್ಟು ಚೇಂಜ್ ಮಾಡಿದ್ರಿ, ಅದೇ ಎಲ್ಲ ನನ್ನ ಜೀವನದ ಬಗ್ಗೆ, ಪರ್ಸನಲ್ ಬಗ್ಗೆ, ನನಗೆ ಮದುವೆ ಆಗಿದ್ದು, ಎಷ್ಟು ಮಕ್ಕಳು, ಅದೆಲ್ಲ ಕೇಳಿದರು. ಮತ್ತು ನೀವು ಯಾವುದರಲ್ಲಿ ಇದ್ದಿರಲ್ಲ, BJP ಸಂಘಟನೆಯಲ್ಲ ಇದ್ದೀರಾ ಅಂತ ಹೇಳಿ ನಾನು ಅದಕ್ಕೆಲ್ಲ ಇಲ್ಲ ಅಂತ ಹೇಳಿದ್ದೇನೆ. ಮತ್ತು ಅದು ಬಿಟ್ಟು ಬೇರೆ ಏನು ಹೆಚ್ಚು ಪ್ರಶ್ನೆ ಏನು ನನಗೆ ಕೇಳಲಿಲ್ಲ. ಈ ಪ್ರಕರಣದಲ್ಲಿ ಇಷ್ಟು ಜನರ ನಡುವೆ ನಿಮ್ಮನ್ನ ಯಾಕೆ ಕರೆದ್ರು ತನಿಖೆಗೆ? ಗೊತ್ತಿಲ್ಲ. ಯಾಕಂದರೆ ಈಗ ನಮ್ಮದು ಈಗ ಹೆಸರು ಸೌಜನ್ಯ, ಇದರಲ್ಲಿ ನಮಗೆ ಒಂದು ಇದು ಬಂದಿತ್ತಲ್ಲ ಆರೋಪ, ಆ ಕಾರಣದಿಂದ ಇರಬೇಕಾ ಏನೋ ಗೊತ್ತಿಲ್ಲ. ಅದು ಈಗ ಅದನ್ನು ಈಗ ಆ ಮಾತನ್ನು ಅವರಿಗೆ ಹೇಳಬೇಕು ಯಾಕೆ ಕರೆದ್ರ ಅಂತ. ಈಗ ಆರೋಪ ಹೊತ್ತಂತವ್ರು 3 ಜನ ಇದ್ದಾರೆ, ಆ ಪೈಕಿ ನಿಮ್ಮನ್ನು ಮಾತ್ರ ಯಾಕೆ ಕರೆದ್ರು? ಇದರಲ್ಲೆಲ್ಲ ನಾವು ಅಂದರೆ ಪಾರ್ಟಿ ಸ್ವಲ್ಪ ಮುಂಚೆ ಹೋಗ್ತೇವೆ. ಈಗ ಒಮ್ಮೆ BJP, ಒಮ್ಮೆ ಕಾಂಗ್ರೆಸ್, ಒಮ್ಮೆ ನಾವು ಸ್ವಲ್ಪ ಹಾಗೆ ಅಂದರೆ ರಾಜಕೀಯ ಷಡ್ಯಂತ್ರ ಆ ಥರ ಏನಾದರೂ ಇದೆಯಾ? ಗೊತ್ತಿಲ್ಲ, ಇರಬೇಕು. ಅಂದ್ರೆ ಎಸ್ಐಟಿ ಮೇಲೆ ಯಾರೋ ರಾಜಕೀಯವಾಗಿ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ. ನಾವು ಅದರಲ್ಲಿ ಸ್ವಲ್ಪ ಮುಂದೆ ಹೋಗ್ತೇವೆ. ಅಂದರೆ ಯಾರು ಕರೆದ್ರೆ ಈಗ ಒಮ್ಮೆ ಈ ಕಡೆ ಕರೀತಾರೆ, ಅವ್ರ ಫ್ರೆಂಡ್ಶಿಪ್ಪಲ್ಲಿ ಹೋಗ್ತೇವೆ. ನಿಮ್ಮ ಮೇಲೆ ಏನೋ ಒಂದು ಇದು ಮಾಡಕ್ಕೆ ಮತ್ತೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಏನೋ ಗೊತ್ತಿಲ್ಲ, ಏನೋ ಇರಬೇಕು. ಈಗ ನಮ್ಮ ಹೆಸರು ಈಗ ಇದರಲ್ಲಿ ಸೌಜನ್ಯ ಹೆಸರಲ್ಲಿ ನಮ್ಮ ಹೆಸರು ಸಹ ಸೇರಿಸಿದ್ದೇ ಇದು ಇರ್ಬೋದು. ಈಗ ಅವರಿಗೆ ನಮಗೆ ಪರಿಚಯ ಇಲ್ಲ, ಹಾಗೆ ಇವರೇ ಕೂತ್ಕೊಂಡು ಎಲ್ಲ ಮಾಡಿರ್ಬೋದು ಮುಂಚೆ. ಅಂದರೆ ರಾಜಕೀಯ ಏನೋ ನಡೀತಾ ಇದೆ ಅದರಿಂದ ಇರಬೇಕು. ಒಂದು ರಾಜಕೀಯ ಒಂದು ಇರ್ಬೇಕಂತ ಕಾಣ್ತದೆ. ಇದು ಪೂರ್ತಿಯಾಗಿ ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಲ್ಲ, ಈ ಶವಹೂತ ಪ್ರಕರಣಕ್ಕೆ ನಿಮ್ಮನ್ನು ಕರೀತಾ ಇದ್ದಾರೆ. ಇಲ್ಲ, ಅದನ್ನು ಸಹ ನನಗೆ ಸೀದಾಗಿ ಡೈರೆಕ್ಟ್ ಆಗಿ ಕೇಳಲಿಲ್ಲ. ಶವಹೂತ ಬಗ್ಗೆ ಸಹ ನನಗೆ ಡೈರೆಕ್ಟ್ ಆಗಿ ಕೇಳಲಿಲ್ಲ. ಪ್ರಕರಣ ತನಿಖೆ ನಡೀತಾ ಇರೋದು ಆತ ಶವಹೂತ ಪ್ರಕರಣ, ಎಸ್ಐಟಿ ಆಗಿರೋದು ಅದಕ್ಕೆ. ಸೊ ಈ ನಡುವೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿ ಎಸ್ಐಟಿ ಅವರಿಗೆ ಯಾಕೆ ಬೇಕು ಅಂತ? ನನ್ನ ಹೆಸರು ಸೌಜನ್ಯ ಪ್ರಕರಣದಲ್ಲಿ ಇದೆ, ಮತ್ತು ನಂದು ಎಲ್ರಿಗೂ ಪರಿಚಯ ಇದೆ. ಹಾಗಾಗಿ ಸ್ವಲ್ಪ ತುಂಬ ಜೋರಾಗಿ ಬಂತು. ಹಾಗೆ ಈಗ ತನಿಖೆಗೆ ಯಾರೇ ಹೋಗಲಿ ಅವರನ್ನು ಎಲ್ಲರನ್ನು ಹಾಗೇನೇ ಕೇಳ್ಬೋದು. ಚಿನ್ನಯ್ಯ ಒಂದಿಷ್ಟು ಸಂದರ್ಶನಗಳಲ್ಲಿ ಮಾಸ್ಕ್ ತೆಗೆದು ಮಾತಾಡುವಾಗ ನಿಮ್ಮ ವಿಚಾರ ಬಹಳ ಅಂದರೆ ತುಂಬ ನೀವು ಕ್ಲೋಸ್ ಇದ್ದೀರಾ ಅನ್ನೋ ರೀತಿಯಲ್ಲಿ ಆತ ಮಾತಾಡಿದ್ದ. ಸೊ ಇಲ್ಲಿ ನಿಮ್ಮ ಹೆಸರನ್ನು ಏನಾದರೂ ಆತ ಉಲ್ಲೇಖ ಮಾಡಿರೋ ಸಾಧ್ಯತೆ ಇದೆಯಾ? ಇರ್ಬೋದು. ಒಂದರ ಆ ಥರ ಉಲ್ಲೇಖ ಮಾಡೋದಕ್ಕೆ ನನ್ನನ್ನು ಕೈಲಿಕ್ಕೂ ಇರ್ಬೋದು. ಅದರ ಬಗ್ಗೆ ಏನು ಪ್ರಶ್ನೆ ಕೇಳಲಿಲ್ಲ? ಇಲ್ಲ, ಪ್ರಶ್ನೆ ಕೇಳಲಿಲ್ಲ. ಈಗ ಆತ ಶವಹೂತ ಹಾಕಿದ್ದನ್ನು ನೀವು ನೋಡಿದ್ದೀರಾ? ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ನಾವು ನೋಡಲೂ ಇಲ್ಲ. ಮತ್ತು ಅವನು ಎಂತ ಹೇಳಿದ ನಂಗೆ ಗೊತ್ತಿಲ್ಲ. ನಾವು ನೋಡಿದರೆ ನನಗೆ ಏನು ಹೇಳಲಿಕ್ಕೆ ನೋಡಿದೆ ಅಂತ. ನನಗೆ ಒಂದು ವೇಳೆ ಅಲ್ಲಿ ಇದಕ್ಕೆ ಪಂಚನಾಮೆಗೆ ಪೊಲೀಸ್ನವರಾಗಲಿ ಯಾರಾಗಲಿ ಹೇಳಿದರೆ ನಾನು ಸಹಿ ಮಾಡಲಿಕ್ಕೆ ನನಗೇನು ಭಯ ಇಲ್ಲ. ನಾನೇನು ಇದು ಜೀವವನ್ನು ಕೊಲ್ಲುವುದಲ್ಲ. ನಾವು ಅದರ ಪಂಚನಾಮೆ ಸೈನ್ ಹಾಕೋದು. ಅವ್ರು ಹೇಳಿದರೆ ನಂಗೆ ಗೊತ್ತಿಲ್ಲ, ಹೇಳಲು ಸಹ ಇಲ್ಲ ಅವರು ಯಾರು. ಎಸ್, ಇದಿಷ್ಟು ಉದಯ್ ಜೈನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ, TV5 ಬೆಳ್ತಂಗಡಿ.